ಫ್ರೆಂಡ್ಸ್, ವೆಲ್ಕಮ್ ಟು ನಾಲೆಜ್ ಫಾರ್ ಯು ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಇಂಡಿಯನ್ ಆರ್ಮಿಯಲ್ಲಿ ಖಾಲಿ ಇರುವ ಆಫೀಸರ್ ಹುದ್ದೆಗಳಿಗೆ ಅರ್ಜಿಗಳನ್ನು ಆಹ್ವಾನಿಸಿದ್ದಾರೆ. ಯಾರ್ಯಾರು ಗ್ರ್ಯಾಜುಯೇಷನ್ಸ್ ಕಂಪ್ಲೀಟ್ ಮಾಡಿದ್ದೀರಾ ಎಲ್ಲರೂ ಅಪ್ಲೈ ಮಾಡಬಹುದು. ಫ್ರೆಂಡ್ಸ್, ವಿಡಿಯೋನ ಲಾಸ್ಟ್ವರೆಗೂ ನೋಡ್ತಾ ಇರಿ. ನೋಟಿಫಿಕೇಷನು ಫುಲ್ ಡೀಟೇಲಾಗಿ ಹೇಳ್ತೀನಿ. ಯಾರ್ಯಾರು ಎಲಿಜಿಬಲ್ ಇದ್ದೀರಾ, ಎಷ್ಟು ಸ್ಯಾಲ್ರಿ ಕೊಡ್ತಾರೆ ಪ್ರತಿ ತಿಂಗಳು ಎಲ್ಲ ಡೀಟೇಲಾಗಿ ಹೇಳ್ತೀನಿ. ಫ್ರೆಂಡ್ಸ್, ಇವಾಗವರೆಗೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೆಳಗಡೆ ಕಾಣ್ತಾ ಇರುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ. ಯಾಕಂದರೆ ಮುಂದೆ ಬರುವ ಎಲ್ಲ ಗೌರ್ಮೆಂಟ್ ಜಾಬ್ ಅಪ್ಡೇಟ್ಸ್ ಮತ್ತು ಆಲ್ ಓವರ್ ಇಂಡಿಯಾ ಜಾಬ್ ನ್ಯೂಸ್ ನಿಮಗೆ ಮೊದಲಿಗೆ ಸಿಗುತ್ತೆ. ನಡೀರಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ಇಲ್ಲಿ ಮೇಲ್ ಮತ್ತು ಫೀಮೇಲ್ ಗ್ರ್ಯಾಜುಯೇಟ್ ಅಭ್ಯರ್ಥಿಗಳಿಗೆ ಅರ್ಜಿಗಳನ್ನು ಆಹ್ವಾನಿಸಿದ್ದಾರೆ. ಅದ್ರ ಜೊತೆಗೆ ವಿಡೋ ಆಫ್ ಡಿಫೆನ್ಸ್ ಪರ್ಸನಲ್ ಅವ್ರಿಗೂ ಸಹ ಅರ್ಜಿಗಳನ್ನು ಆಹ್ವಾನಿಸಿದ್ದಾರೆ. ಇದು ಬಂದು ಸ್ಟಾರ್ಟ್ ಆಗೋದು ಟ್ರೈನಿಂಗ್ ಬಂದು ಅಕ್ಟೋಬರ್ 2019. ಎಲ್ಲಿ ಅಂದರೆ ಆಫೀಸರ್ ಟ್ರೈನಿಂಗ್ ಅಕಾಡೆಮಿ OTA ಚೆನ್ನೈ ತಮಿಳ್ನಾಡು, ಇಲ್ಲಿ ಟ್ರೈನಿಂಗ್ ಸ್ಟಾರ್ಟ್ ಆಗುತ್ತೆ. ಅದಾದಮೇಲೆ ಏಜ್ ಲಿಮಿಟ್ ಹೇಳ್ತೀನಿ. ಮೊದಲಿಗೆ ಏಜ್ ಲಿಮಿಟ್ ಬಂದು SSC ಅಂದರೆ ಶಾರ್ಟ್ ಸರ್ವಿಸ್ ಕಮಿಷನ್ ಟೆಕ್ನಿಕಲ್ 53ನೇ ಬ್ಯಾಚು ಮೆನ್ನು ಮತ್ತು SSCWT24 ವುಮೆನ್ನು, ಈ ಬ್ಯಾಚ್ ಹೆಸರು ಇದು. ಏಜ್ ಲಿಮಿಟ್ ಬಂದು 20ರಿಂದ 27 ವರ್ಷ ಆಗಿರಬೇಕು. ನಿಮ್ಮ ಜನನ ಬಂದು 2 ಅಕ್ಟೋಬರ್ 1992 1992ರಿಂದ 1 ಅಕ್ಟೋಬರ್ 1999 ಒಳಗಡೆ ನೀವು ಹುಟ್ಟಿದರೆ ಇದಕ್ಕೆ ಅಪ್ಲೈ ಮಾಡಬಹುದು. ಅದ್ರ ಜೊತೆಗೆ ವಿಡೋ ಡಿಫೆನ್ಸ್ ಪರ್ಸನಲ್, ಯಾರಾದರೂ ಆರ್ಮಿಯಲ್ಲಿ ಅವ್ರ ಹಸ್ಬೆಂಡು ಡೆಡ್ ಆಗಿದ್ದರೆ ಅವರು ಸಹ ಅಪ್ಲೈ ಮಾಡಬಹುದು. ಫ್ರೆಂಡ್ಸ್, ಅವ್ರಿಗೆ ಏಜ್ ಲಿಮಿಟ್ ಬಂದು ಮ್ಯಾಕ್ಸಿಮಮ್ 35 ವರ್ಷ. ಫ್ರೆಂಡ್ಸ್, ಎಜುಕೇಷನಲ್ ಕ್ವಾಲಿಫಿಕೇಷನ್ ಬಂದು ವಿಡೋ ಡಿಫೆನ್ಸ್ ಪರ್ಸನಲ್ಗೆ SSC ನಾನ್ ಟೆಕ್ಕು ನಾನ್ UPSC ಇದಕ್ಕೆ ಗ್ರ್ಯಾಜುಯೇಷನ್ ಕಂಪ್ಲೀಟ್ ಆಗಿದ್ದರೆ ಅವರು ಅಪ್ಲೈ ಮಾಡಬಹುದು. ಅದಾದಮೇಲೆ SSCW ಟೆಕ್ಗೆ BE ಅಥವಾ BTech ಇನ್ ಇಂಜಿನಿಯರಿಂಗ್ ಯಾವುದೇ ಸ್ಟ್ರೀಮಲ್ಲಿ ಮಾಡಿದರೆ ಅಪ್ಲೈ ಮಾಡಬಹುದು. ಫ್ರೆಂಡ್ಸ್, ಅದಾದಮೇಲೆ ಟೋಟಲ್ ಎಷ್ಟು ಹುದ್ದೆಗಳು ಐತೆ ಅಂದರೆ ಈ ಬ್ಯಾಚಲ್ಲಿ ಸಿವಿಲ್ ಇಂಜಿನಿಯರಿಂಗ್ ಮಾಡಿರಬೇಕು, BE ಅಥವಾ BTech. ಈ ಸಬ್ ಬ್ರಾಂಚಸ್ ಇದು ಸಹ ಮಾಡಿದರೆ ನೀವು ಸಿವಿಲ್ ಇಂಜಿನಿಯರಿಂಗ್ ಅಪ್ಲೈ ಮಾಡಬಹುದು. ಮೆನ್ನಲ್ಲಿ 46 ಹುದ್ದೆ, ವುಮೆನ್ನು 4 ಮತ್ತು ಮೆಕ್ಯಾನಿಕಲ್ ಸಬ್ ಬ್ರಾಂಚಸ್ ನೋಡ್ಕೊಳ್ಳಿ. ಯಾರು ಮಾಡಿದರೆ ನೀವು BE BTech ಅಪ್ಲೈ ಮಾಡಬಹುದು. ಇದರಲ್ಲಿ 14 3 ಮತ್ತು ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸು ಇದರಲ್ಲಿ ಸಬ್ ಬ್ರಾಂಚಸ್ಸು ನೋಡ್ಕೊಳ್ಳಿ. ಇದರಲ್ಲಿ ಬಂದು 22 2 ಮತ್ತು ಏರೋನಾಟಿಕಲ್ಲು ಇದರಲ್ಲೂ ಸಹ 12 ಮೆನ್ನು, ವುಮೆನ್ಸ್ ಇಲ್ಲ ಇಲ್ಲಿ. ಮತ್ತು ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗು, ಕಂಪ್ಯೂಟರ್ ಟೆಕ್ನಾಲಜಿ, ಇನ್ಫಾರ್ಮೇಷನ್ ಟೆಕ್ಕು, MSc ಕಂಪ್ಯೂಟರ್ ಸೈನ್ಸ್ ಮಾಡಿದ್ರೂ ಸಹ ನೀವು ಈ ಹುದ್ದೆಗೆ ಅಪ್ಲೈ ಮಾಡ್ಬೋದು. ಈ ಕ್ಯಾಟಗರಿಗೆ ಇಲ್ಲಿ ಮೆನ್ನು 44 ಮತ್ತು ವುಮೆನ್ನು 3 ಮತ್ತು ಎಲೆಕ್ಟ್ರಾನಿಕ್ಸು EC ಅವರು ನಿಮ್ಮ ಸಬ್ ಬ್ರಾಂಚ್ ನೋಡಿಕೊಂಡು ನೀವು ಅಪ್ಲೈ ಮಾಡಬಹುದು. 23 ಮೆನ್ನು ಮತ್ತು ವುಮೆನ್ ಬಂದು 2. ಅದಾದಮೇಲೆ ಎಲೆಕ್ಟ್ರಾನಿಕ್ಸು, ಎಲೆಕ್ಟ್ರಾನಿಕ್ಸು, ಫೈಬರ್ ಆಪ್ಟಿಕ್ಕು ನಿಮ್ಮ ಬ್ರ್ಯಾಂಚ್ ಏನಾದರೂ BE BTech ಮಾಡಿದರೆ ನೀವು ಅಪ್ಲೈ ಮಾಡ್ಬೋದು. ಇದರಲ್ಲಿ 8 ಮೆನ್ನು ಮತ್ತು ಪ್ರೊಡಕ್ಷನ್ ಇಂಜಿನಿಯರಿಂಗಲ್ಲಿ 3. ಅದಾದಮೇಲೆ ಆರ್ಕಿಟೆಕ್ಚರ್, ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಟೆಕ್ನಾಲಜಿಯಲ್ಲಿ 3. ಟೋಟಲ್ ಬಂದು ಮೆನ್ನಲ್ಲಿ 175 ಹುದ್ದೆಗಳು ಮತ್ತು ವುಮೆನಲ್ಲಿ 14 ಹುದ್ದೆಗಳು. ಅದಾದಮೇಲೆ ವಿಡೋ ಡಿಫೆನ್ಸ್ ಪರ್ಸನಲಲ್ಲಿ 1 ವೇಕೆನ್ಸಿ ಐತೆ. SSCW ನಾನ್ ಟೆಕ್ಕು ಮತ್ತು SSCW ಟೆಕ್ ಬಂದು 1 ಹುದ್ದೆ. ಫ್ರೆಂಡ್ಸ್, ಅದಾದಮೇಲೆ ಸ್ಯಾಲ್ರಿ ಬಂದು ನಿಮಗೆ ಮೊದಲಿಗೆ ಪೊಸಿಷನ್ ಏನು ಕೊಡ್ತಾರೆ, ರ್ಯಾಂಕ್ ಅಂದರೆ ಲೆಫ್ಟಿನೆಂಟ್ ಕೊಡ್ತಾರೆ. ಸ್ಯಾಲ್ರಿ ಬಂದು ಲೆವೆಲ್ 10 ಇರುತ್ತೆ. ಪ್ರತಿ ತಿಂಗಳು 50,100 ರೂಪಾಯಿಂದ 1,77,000 ನಿಮಗೆ ಸ್ಟಾರ್ಟಿಂಗ್ ಕೊಡ್ತಾರೆ ಸ್ಯಾಲ್ರಿ. ಅದಾದಮೇಲೆ 2 ವರ್ಷಕ್ಕೆ ಮತ್ತೆ ಪ್ರಮೋಷನ್ ಆಗುತ್ತೆ, ಕ್ಯಾಪ್ಟನ್ ಕೊಡ್ತಾರೆ. ಹಾಗೆ ಸ್ಯಾಲ್ರಿ ನಿಮಗೆ ಇನ್ಕ್ರೀಸ್ ಆಗ್ತಾ ಇರುತ್ತೆ. ಇದು ಶಾರ್ಟ್ ಸರ್ವಿಸ್ ಕಮಿಷನ್ನು. ಫ್ರೆಂಡ್ಸ್, ಅದ್ರ ಜೊತೆಗೆ ಎಲ್ಲ ಅಲಯನ್ಸಸ್ಸು ಸಹ ಕೊಡ್ತಾರೆ. ಗೊತ್ತಿರುತ್ತೆ, ಆರ್ಮಿಯಲ್ಲಿ ಎಲ್ಲ ಫೆಸಿಲಿಟಿ ಕೊಡ್ತಾರೆ. ಹೌಸ್ ರೆಂಟ್ ಅಲಯನ್ಸಸ್ಸು, ಅದರ್ ಅಲಯನ್ಸಸ್ಸು, ಟ್ರಾವೆಲಿಂಗ್ ಅಲಯನ್ಸಸ್ಸು ಎಲ್ಲ ಫ್ರೀ ಇರುತ್ತೆ. ಫ್ರೆಂಡ್ಸ್, ಇದನ್ನು ಹೇಗೆ ಅಪ್ಲೈ ಮಾಡಬೇಕಂದ್ರೆ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಬೇಕು. www.joinindianarmy.nic.in ಈ ವೆಬ್ಸೈಟ್ಗೆ ಹೋಗಿ ನೀವು ಅಪ್ಲೈ ಮಾಡಬೇಕಾಗುತ್ತೆ. ಡೇಟ್ ಹೇಳ್ತೀನಿ. ಫ್ರೆಂಡ್ಸ್, ಏನು ಅಪ್ಲಿಕೇಶನ್ ಫೀಸು ಫ್ರೀ ಇರುತ್ತೆ, ಅರ್ಜಿ ಶುಲ್ಕ ಫ್ರೀ ಇರುತ್ತೆ, ಎಲ್ಲರೂ ಸಹ ಅಪ್ಲೈ ಮಾಡಬಹುದು. ಫ್ರೆಂಡ್ಸ್, ಅದಾದಮೇಲೆ ಸೆಲೆಕ್ಷನ್ ಪ್ರೊಸೆಸ್ ಬಂದು, ಆಯ್ಕೆ ವಿಧಾನ ಬಂದು, ನೀವು ಅಪ್ಲಿಕೇಶನ್ ಆದಮೇಲೆ ನಿಮಗೆ ನಿಮ್ಮ ಪರ್ಸೆಂಟೇಜ್ ಮೇಲೆ ಮೆರಿಟಿಂದ ಅವರು ನಿಮಗೆ ಇಮೇಲ್ ಮುಖಾಂತರ ನಿಮಗೆ ಕಾಲ್ ಮಾಡ್ತಾರೆ. ಇಲ್ಲಿ 5 ದಿನ ಇಂಟರ್ವ್ಯೂ ಇರುತ್ತೆ, SSP ಇಂಟರ್ವ್ಯೂ ಇರುತ್ತೆ. 5 ಇಂಟರ್ವ್ಯೂಲ್ಲಿ ಪಾಸ್ ಆದರೆ ಮೆಡಿಕಲ್ ಟೆಸ್ಟ್ ಇರುತ್ತೆ, ಮೆಡಿಕಲ್ ಎಕ್ಸಾಮಿನೇಷನ್ ನೀವು ಪಾಸ್ ಆಗಬೇಕಾಗುತ್ತೆ. ಅದಾದಮೇಲೆ ನಿಮ್ಗೆ ಡೈರೆಕ್ಟು ಎಕ್ಸಾಮ್ ಏನೂ ಇರಲ್ಲ ಫ್ರೆಂಡ್ಸ್, ಇಂಟರ್ವ್ಯೂ ಇರುತ್ತೆ 5 ದಿನದ್ದು.
ಫ್ರೆಂಡ್ಸ್ ಡೇಟ್ ಬಂದು ನಿಮಗೆ 23 ಜನವರಿ 2019 ಸ್ಟಾರ್ಟಿಂಗ್ ಡೇಟು, ಲಾಸ್ಟ್ ಡೇಟ್ ಬಂದು 21 ಫೆಬ್ರವರಿ 2019. ಯಾರ್ಯಾರು ಇಂಟ್ರೆಸ್ಟ್ ಇದ್ದೀರಾ ಆರ್ಮಿಯಲ್ಲಿ ಹೋಗ್ಬೇಕಂತ ಎಲ್ಲರೂ ಅಪ್ಲೈ ಮಾಡಿ ಫ್ರೆಂಡ್ಸ್. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಈ ನೋಟಿಫಿಕೇಷನ್ನು ಮತ್ತು ಅಪ್ಲೈ ಮಾಡುವ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಯಾರ್ಯಾರು ಇಂಟ್ರೆಸ್ಟ್ ಇದ್ದೀರಾ ಅಪ್ಲೈ ಮಾಡಿ.